ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ನಿಮ್ಮ ಪ್ರೀತಿಯ ದಿಲೀಪ್ ಕನ್ನಡಿಗ. ಏನಪ್ಪ ವಿಷಯ ಅಂದ್ರೆ ಇವತ್ತು ದೀಪಾವಳಿ. ಏನ್ ದೀಪಾವಳಿನೋ ಏನೋ, ಅವ್ರ ಮನೆಗೆ ದೀಪ ಹಚ್ಬಿಟ್ಟು ಪಕ್ಕದ ಮನೆಗೆ ಪಟಾಕಿ ಬಿಸಾಕೋರ್ಗೆಲ್ಲ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇಲ್ಲಾಗಿ ನಿನ್ನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಎಲ್ಕಪ್ಪ ಓದ್ತಾ ಇದೀವಿ ಅಂದ್ರೆ ದರ್ಶನ್ ನಾನು ಇಬ್ರು ಸೇರಿ ಬಟ್ಟೆ ತರೋಣ ಅಂತ ಓದ್ತಾ ಇದೀವಿ. ನನ್ನ ಹತ್ರ ಬಟ್ಟೆ ತಗೊಳಕ್ ಕಾಸಿಲ್ಲ, ಬಡವ್ರ ಮಂದಿ ಆಗಿದ್ದೀವಿ. ದರ್ಶನ್ ಬಟ್ಟೆ ತಗೊಳಕ್ ಹೋಗ್ತಾವನೆ, ಸರಿ ಅಂದ್ಬಿಟ್ಟು ಅವನ ಜೊತೆ ಹೋಗ್ತಾ ಇದ್ದೀನಿ. ಓಕೆ, ಮತ್ತೆ ನಿಮ್ ಕಾಲ್ ಸಿಗ್ತೀನಿ. ಯಾವಾಗ ಬಟ್ಟೆ ನೋಡೋಣ. ಇದು ನಮ್ ಡೈಲಿ ಲಾಗು ನಾರ್ಮಲ್ ರೂಟೀನು ಹೆಂಗಿರ್ತೈತೆ ಅಂತ. ಈ ಲಾಗು ನಮ್ ನಾರ್ಮಲ್ ಆಗಿದ್ದು ಎಲ್ಲ ನೋಡ್ತಾ ಇರ್ರಿ. ಅಲ್ಲೋಗಿ ಸಿಗ್ತೀನಿ. ಇವಾಗ ಫೈನಲಿ ಬೂದ್ಗೆರೆಗೆ ಬಂದಿದ್ದೀವಿ. ದರ್ಶನ್ ಅವ್ರ ಫ್ರೆಂಡ್ ಒಬ್ಬರನ್ನ ಪಿಕ್ ಮಾಡ್ಬೇಕಾಯ್ತು. ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೆಕ್ಸ್ಟ್ ಇಲ್ಲಿಂದ ಇವಾಗ ಸೀದಾ ಅವ್ರ ಬಟ್ಟೆ ಅಂಗಡಿ ಹತ್ರ ಹೋಗಿ ಸಿಗ್ತೀನಿ ಮತ್ತೆ. ಫೈನಲಿ ಇವಾಗ ಬಂದಿದ್ದೀವಿ. ಇವಾಗ ಬಟ್ಟೆ ಅಂಗಡಿ ಒಳಗೆ ಹೋಗ್ತಾ ಇದ್ದೀನಿ. ದರ್ಶನ್ ಅವ್ರ ಫ್ರೆಂಡು ಎಲ್ಲ ಇಲ್ಲೇ ಅವರೇ. ಹೌದು ಫೈನಲಿ ಒಳ್ಳೆ ಡಿಸ್ಕೌಂಟ್ ಪ್ರೈಸಾಗ ನಮ್ಮ ಬ್ರೋ ಮಾಡ್ಕೊಂಡು ಕೊಟ್ಟವ್ರೆ ನೋಡ್ರಿ. ಅವೇ ಬಟ್ಟೆ ಒಂದು ತಗೊಂಡಿರೋದು ಇವರೇ, ಐಬ್ಲು ಅಂತ ಇಲ್ಲಿ ಬೂದ್ಗೆರೆಯಲ್ಲಿ ಒಳ್ಳೆ ಪ್ರೈಸಲ್ಲಿ ಮಾಡ್ಕೊಂಡು ಕೊಟ್ಟವ್ರೆ. ಇವಾಗ ತಗೊಂಡಿದ್ದೀವಿ. ನೆಕ್ಸ್ಟ್ ಇವಾಗ ಮನೆಗೆ ಹೋಗಿ ಸಿಗ್ತೀವಿ. ಆದರೂ ನಮ್ಮ ದರ್ಶನ್ ಇನ್ನೂ ಪರ್ಫ್ಯೂಮ್ ಎಲ್ಲ ತಗೊಂಡು ಫುಲ್ಲು ಮಿಂಚ್ತಾವನಿಲ್ಲೇ. ಇವಾಗ ಫೈನಲಿ ಅವನ ಒಪಿನಿಯನ್, ದರ್ಶನ್ ಬಟ್ಟೆ ತಗೊಂಡವನಲ್ಲ, ಅವನ ಒಪಿನಿಯನ್ ಏನು ಹೇಳ್ತಾನೆ ನೋಡ್ರಿ. ಏನು ಹೇಳ್ತೀನಿ, ನನಗಂತೂ ಬಟ್ಟೆ ನೋಡಿ ಫುಲ್ಲು ನೋಡ್ರಿ ಜಾತ್ರೆ ಹೆಂಗವನೆ ಸ್ಪೆಕ್ಸ್ ಹಾಕೊಂಡು. ಸ್ಪೆಕ್ಸ್ ನೋಡಿ, ಸ್ಪೆಕ್ಸ್ ಫ್ರೀಯಾಗಿ ಕೊಟ್ಟಿದ್ದಾರೆ ಅವರು. ಅದೊಂದು ಪಾಪ ಬಟ್ಟೆ ಮಾತ್ರ ಒಳ್ಳೆ ಕ್ವಾಲಿಟಿ. ನಾನು ಈ ಥರ ಕಲರು ಬನ್ನಿ ತೋರಿಸ್ತೀನಿ. ಇಲ್ಲಿದೆ ನಮ್ಮ ಬಟ್ಟೆ. ನನಗಂತೂ ಹೆವಿ ಖುಷಿ ಆಗೋಯ್ತು. ಬರೋ ಥ್ಯಾಂಕ್ಸ್. ಒಳ್ಳೆ ಕ್ವಾಲಿಟಿ ಬಟ್ಟೆ ಕೊಟ್ಟಿದ್ದೀರಾ, ಥ್ಯಾಂಕ್ಸ್. ಏನೇ ಆದರೂ ಬಟ್ಟೆ ತಗೊಳ್ಳೋಕೆ ಐಬ್ಲೂಗೆ ಬಂದುಬಿಡಿ ಫ್ರೆಂಡ್ಸ್. ಐಬ್ಲೂ ಬೂದ್ಗೆರೆ ಇಲ್ಲಿ ಬಂದರೆ ಒಳ್ಳೆ ಪ್ರೈಸಲ್ಲಿ ಮಾಡ್ಕೊಂಡು ಕೊಡ್ತಾರೆ. ಇಲ್ಲಿ ಎಲ್ಲ ಮುಗೀತು. ಬಟ್ಟೆ ಎತ್ತಿಕ್ತಾವ್ ನೋಡ್ರಿ, ಟಿಕಿಗೆ ಎತ್ತಿಕ್ತಾವ್ ದರ್ಶನ್. ಮನೆಗೆ ಹೊರಡ್ತಾ ಇದ್ದೀವಿ, ಮತ್ತು ಊರಿಗೆ ಹೋಗಿ ಸಿಗ್ತೀನಿ. ನಾನೇನು ಬಟ್ಟೆ ತಗೊಂಡಿಲ್ಲ, ಯಾಕಂದರೆ ಅಮೌಂಟ್ ಇಲ್ಲ. ಸೊ ಅದರಿಂದ ಅವನೊಬ್ಬನೇ ಬಟ್ಟೆ ತಗೊಂಡು ಇವಾಗ ಹೊರಡ್ತಾ ಇದ್ದೀವಿ. ಓಕೆ, ಮತ್ತೆ ನಿಮ್ಮ ಊರಿಗೆ ಹೋಗಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಸರಿ ಅಂದ್ಬಿಟ್ಟು ಬಂದು ದೇವಸ್ಥಾನ ಹತ್ರ ಕುತ್ಕೊಂಡಿದ್ದೀನಿ. ಏನು ಹಬ್ಬದ ಥರನೇ ಇಲ್ಲ ಇಲ್ಲಿ ವಾತಾವರಣ ನೋಡ್ರಿ, ಒಬ್ಬರು ಇಲ್ಲ. ನಮ್ಮ ವಿಜಯಣ್ಣ ಪಕ್ಕದಲ್ಲಿ ಕೂತವ್ರೆ, ಅವರು ನನ್ನದೇ ಲಾಗ್ ನೋಡ್ತಾವ್ರೆ. ಓಕೆ, ನಾಯಿಗಳೆಲ್ಲ ಜಾಸ್ತಿ ಬಗ್ಲಿಳ್ತಾ ಇರಲಿ, ಹಂಗೆ ಬಗ್ಲಿಳ್ತಾ ಇದ್ರೇ ಒಳ್ಳೇದು ಅಂತ ಹೇಳ್ದ. ಮತ್ತು ಇವಾಗ ಹೋಗಿ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಫ್ರೆಶ್ ಆಗಿ ಹಬ್ಬ ಗಿಬ್ಬ ಏನಿಲ್ಲ, ನಾಳೆಯಿಂದ ಕೇಳಿಸ್ಕೋಬೇಕು ಫ್ರೆಂಡ್ಸ್, ಅಷ್ಟೇ ಜೀವನ. ವಿಜಯಣ್ಣ ಅವ್ರ ಮನೆಗೆ ಬಂದಿದ್ದೀನಿ. ದೀಪಾವಳಿ ಸ್ಪೆಷಲ್ ಜಾಮೂನ್ ಮಾಡೋರೆ, ಜಾಮೂನ್ ತಿಂತಾ ಇದ್ದೀನಿ. ಇವಾಗ ಪಟಾಕಿ ಥರನ ತಗೋತಾ ಇದ್ದೀವಿ. ನಾನು ನಮ್ಮ ವಿಜಯಣ್ಣ ಮತ್ತು ನವೀನಣ್ಣ ಎಲ್ಲರೂ ಸೇರಿ ಅಲ್ಲಿ ಪಟಾಕಿ ತಗೊಂಬಂದು ಪಟಾಕಿ ತಗೋಣ ಅಂತ ಮತ್ತೆ ಬೂದ್ಗೆರೆಗೆ ಬಂದಿದ್ದೀವಿ. ನೋಡ್ರಿ ಫುಲ್ಲು ಜನ. ಇವಾಗ ಒಂದು ಗೋಡನ್ ಹತ್ರ ಬಂದರೆ, ಆ ಗೋಡನಲ್ಲಿ ಪಟಾಕಿಗಳು ಯಾವುವು ಎಲ್ಲ ಹೈ ರೇಟ್ ಕಾಸ್ಟ್ಲಿ ಇತ್ತು. ಸೊ ನಮ್ಮ ಬಜೆಟ್ ಚಿಕ್ಕ ಥರ ಪಟಾಕಿಗಳು ಇಲ್ಲೊಂದು ಗೋಡನ್ಗೆ ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲಿ ಸಿಗ್ತದೆ ಇಲ್ಲ ಅಂತ ಗೊತ್ತಿಲ್ಲ. ಆದರೆ ಎಲ್ಲೂ ಪಟಾಕಿ ಅಂಗಡಿಗೆ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ಓಕೆ, ಪಟಾಕಿ ತಗೋಣ ಅಂತ ಬಂದರೆ ಇಲ್ಲಿ ನಮ್ಮ ಜೊತೆ ಯೂಟ್ಯೂಬರ್ ಅವರು ಇಲ್ಲೇ ಅವರೇ. ಶಿವನ್ ನೋಡ್ರಿ ಹೆಂಗೆ ಓಡಾಡ್ತಾವನಿಲ್ಲೇ. ನಮ್ಗಿನ್ನ ಫಸ್ಟೇ ಬಂದು ಪಟಾಕಿ ತಗೊಳಕ್ಕೆ ಬಂದವ್ರು ಇವರು. ಯೂಟ್ಯೂಬರ್ ಬೈ, ಓ ಬೈ, ಐಸ್ ನೋಡ್ರಿ ಹೆಂಗೆ ತಿಂತವ್ರೆ. ದೀಪಾವಳಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ 3 ದಿನ 4 ದಿನ ರಜೆ ಕೊಟ್ಟವ್ರು. ನಮ್ಗೆ ಮಾತ್ರ 2 ದಿನ ರಜೆ ಕೊಟ್ಟವ್ರೆ. ನೋಡ್ರಿ ಬೇಜಾನ್ ದಿನಗಳ ನಂತರ ನಮ್ಮ ಮನೋಜು ಲಾಗ ಕಾಣಿಸ್ತಾವನೆ. ದಿ ನೆಕ್ಸ್ಟ್ ಡೇ ಇವಾಗ ಅಕ್ಕಿನ ಮಿಷಿನ್ ಹಾಕ್ಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಎತ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ. ಮತ್ತು ಅಲ್ಲಿ ಮಿಷಿನ್ ಹತ್ರ ಹೋಗ್ಬಿಟ್ಟು ಇನ್ನೇನು ನಮ್ಮ ದಾರ ಅದು ಇದು ಐಟಮ್ಗಳು ತಗೊಂಡು ಇವಾಗ ಬಂದಿದ್ದೀವಿ ಇದ್ರ ಹತ್ರ, ರಾಗಿ ಮಿಷಿನ್ ಹತ್ರ. ಇಲ್ಲಿ ಅಕ್ಕಿ ಮಿಷಿನ್ ಹಾಕ್ಸ್ಬೇಕಾಯ್ತು ಕಜಾಯ ಮಾಡೋಕ್ಕೆ. ಹಂಗೆ ನವೀನವ್ರು ಹೋಗೋರಲ್ಲ, ಅವರೇ ನವೀನವರು. ಫುಲ್ಲು ಜನ ಬೆಳಗ್ಗೆಯಿಂದ, ಅದಕ್ಕೆ ಇವಾಗ ಬಂದಿದ್ದೀವಿ. ಆಗಲೇ ಟೈಮು 11:30 12 ಗಂಟೆ ಆಗೈತೆ. ಮತ್ತು ಇವಾಗ ಅಂಗಡಿಗೆ ಹೋಗಿ ಅಂಗಡಿಯಾಗ ಐಟಮ್ಗಳು ತಗೊಂಡು ಸಿಗ್ತೀನಿ. ಅಂಗಡಿಯಾಗ ಐಟಮ್ ತಗೊಂಡು ಹೋಗ್ತಾಯಿದ್ದೀನಿ. ನೋಡ್ರಿ ಇವೇ ಐಟಮ್ಗಳೆಲ್ಲ, ಇಷ್ಟು ಐಟಮ್ಗಳು ಬೆಲ್ಲ ಏನೇನೋ ತಗೊಂಡು ಹೋಗ್ತಾ ಇದ್ದೀರಿ. ನೋಡ್ರಿ ಇವನು ಮನೋಜ್ ಅವರ ಏನಾಗಬೇಕು ನಿನ್ನ ಮನೋಜಂಕ ನಮ್ಮ ನೀತಿನ ಹಬ್ಬಕ್ಕೆ ಫುಲ್ಲು ಮಿಂಚ್ತಾ ಇದ್ದಾನೆ. ಇಲ್ಲಿ ಮಂಜಣ್ಣವ್ರ ಗಾಡಿ ಪೂಜೆಗಳು ಮಾಡ್ತಾ ಇದ್ದಾರೆ. ನೋಡ್ರಿ ಮನೋಜ್ ಅಲ್ಲವನೇ ಅವ್ರ ಮಂಜಣ್ಣ. ಇವನು ಶ್ರೀಕಾಂತ್ ಹೆಗಡೆ.
ಯಾರು? ಹಾಂ ನೋಡ್ರಿ, ಯೂಟ್ಯೂಬರು ಮತ್ತು ಚೇಂಜ್. ವಿಜಯಣ್ಣ ಪಟಾಕಿ ಹೊಡಿತಾವ್ರೆ. ಹೊಡಿತಾವ್ರೆ. ಇವ ಯಾರು? ನಲ್ಲಿ పోతుంది ಅಂಟಿದ್ಯಾ? ಅಸಲಿ ಆಟ ಶುರು ಆಗೈತೆ ನೋಡ್ರಿ. ನಮ್ಮ ವಿಜಯಣ್ಣ ಶೂಟ್ ಮಾಡ್ತಾವ್ರೆ. ಇವ್ರು ನೋಡ್ರಿ ಸ್ಯಾಂಪಲ್ ಅನ್ಕೊಂಡು ಅವಲಿಂದ ಭಯ ಬೀಳ್ತಾ ಇದ್ದಾರೆ ನೋಡಿ. ಭಯ ಬೀಳ್ತಾ ಇದ್ದಾರೆ, ತುಂಬಾ ಭಯ ಬೀಳ್ತಾ ಇದ್ದಾರೆ. ಇವ್ರು ಯೂಟ್ಯೂಬರು ಸ್ಯಾಂಪಲ್ ಅನ್ಕೊಂಡು ನೋಡ್ರಿ. ಅಲ್ಲೊಂದು ಹೊಡೆದವ್ರೆ, ಇಲ್ಲಿ ಇನ್ನೊಂದು ತಂದವ್ರೆ. ಇಲ್ಲಿ ನೈಟ್ ಹೊಡಿಬೇಕು ಅಂತವ್ರೆ ನೋಡ್ರಿ. ಆಗ್ಲೇ ಕತ್ಲಾಗೈತೆ, ಆದ್ರೂ ನೈಟ್ ಅಂತವ್ರೆ ಇವರು. ಶೂಟ್ ಮಾಡಿ ಸುಮ್ಮನೆ ನೋಡ್ರಿ ಫ್ರೆಂಡ್ಸ್, ಏನೇನು ಬಾಳ್ತಾವ್ನಿ. ತುಮಿಲಾ ಓ ಈ ನಾಮ ಇವಾಗ ಆಟೋ ಬಾಂಬ್ ಇತ್ತವ್ರೆ. ನಿಮ್ಮ ಔಟ್ಗಳು ಇದು ಎಕ್ಸ್ಪೈರ್ಡ್ ಆಗಿದೆ. ಮಚ್ಚಿ ಇಲ್ಲ ಮಚ್ಚಿ, ಹಂಗೆಲ್ಲ ಮಾಡಲ್ಲ ಮಚ್ಚಿ ನಾವು. ಮಚ್ಚಿ ಹಚ್ಚಿಲ್ಲ. ಆರಾಮ್ಸೆ ತುಮಿಲ್ ನೋಡ್ರಿ, ನಮ್ಮ ಏರಿಯಾ ಎಲ್ಲ ಜಿಗಿ ಅಂತ ಐತೆ. ಬೆಂಕಿಪಟ್ನೆ ತಗೋ, ಬೆಂಕಿಪಟ್ನೆ. ಗುಬ್ಬಿ ಸ್ಯಾಂಪಲ್ ಅನ್ಕೊಂಡು ದಾರ್ನೆ ಹೊಡಿತಾವ್ರೆ. ನೋಡ್ರಿ ಇವಾಗ ಪಿಕ್ಚರ್ ಬಾಕಿಯೇ ಅಮ್ಮ. ಯಾವ ಪಟಾಕಿ ಯಾರ್ದೇನು ಹಚ್ಚೋ ನಾವೇ ಹೇಗಿರ್ಬೇಕು ಬ್ರೋ. ಅಭಿ ಪಿಕ್ಚರ್ ಇವಾಗ ಇವಾಗ ಚಿಕ್ಕಮ್ಮನ್ ಸೌಂಡ್ ಮಾಡೋಣ ಬನ್ನಿ ಗಾಯ್ಸ್. ಚಿಕ್ಕಮ್ಮನ್ ಸೌಂಡು. ದಿಸ್ ಇಸ್ ಕಾಲ್ಡ್ ಚಿಕ್ಕಮ್ಮ, ದಿಸ್ ಇಸ್ ಕಾಲ್ಡ್ ದೊಡ್ಡಮ್ಮ. ನಿಮ್ಮ ಕೈ ಅವ್ರು ದೊಡ್ಡಮ್ಮನ ಇಷ್ಟೊತ್ತು ಹೊಡೆದ್ರಿ. ದಟ್ಸ್ ಕಾಲ್ಡ್ ನೇಮ್ ಇಸ್ ಆಟೋ ಬಾಂಬ್. ಇವಾಗ ಚಿಕ್ಕಮ್ಮನ ಹೊಡೆದು ಸೈಕೋ ಯೂಟ್ಯೂಬರ್ ಬೈ ಏನ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಅಲ್ಲೋಡು ಪಟಾಕಿ ಚಿಕ್ಕ ಪಟಾಕಿ ಫ್ರೆಂಡ್ಸ್, ನೀವು ದರ್ಶನ್ ಅವರು ಒಂದು 50 ಮ್ಯಾಚಸ್ ಹಚ್ಚವ್ರೆ, ಆದ್ರೆ ಒಂದು ಹಚ್ಚಿಲ್ಲ ಇನ್ನು. ಲೇ ಆಟೋ ಬಾಂಬ್ ಎಷ್ಟು ಹೊಡೆದ್ನಲ್ಲ ಲೇ, ಏನ್ರ ಲೇ ನೀವು ಲೇ ಹೊಡಿತೀರಿ ನೋಡ್ರ. ಯಾಕ್ರ ಆಟೋ ಬಾಂಬ್ ಅವಾಗಲಿಂದ ಹಚ್ತಾ ಇದ್ದೀನಿ ನೀವೇ. ಆಯ್ತು, ಇವಾಗ ಹಚ್ಚೋಗು.
ಏ ಅಚ್ಚ ನಿನ್ಲೆ ಅಚ್ಚಲೇ ಅವ್ರಿಂದ ಹಚ್ಚಲ್ಲ ನಮ್ಮನ್ನ ಯಾವುದೋ ಬಂದು ಹೊಡಿತಪ್ಪ ಇಲ್ಕ ಸುರಿಗೆ ಹೊಡಿತು ದೇವರಣೆ ಫ್ರೆಂಡ್ಸ್ ಏ ದರ್ಶೋ ಇನ್ನು ಅಲ್ಲಿ ಅಲ್ಲಿ ಇಕ್ಕಲೇ ಇಕ್ಕ ನೀನು ಏಯ್ ಇದ್ದ ಇದು ಬಂದ್ಬಿಡತ್ತಪ್ಪ ಆಮೇಲೆ ಇವಾಗ ಬಾರೋಣ್ಣವ್ರ ಮನೆ ಮೇಲೆ ಬಂದು ಪಟಾಕಿ ಹಚ್ತಾ ಇದ್ದೀರಿ ನೋಡ್ರಿ ಎಲ್ಲ ಇಲ್ಲೇ ಅವ್ರು ಇವ್ರು ನವೀನ ಅಂತ ಹೇಳ್ಬಿಟ್ಟು ಇವರೇ ಬಾರೋಣ್ಣ ಇವ್ರು ನೋಡ್ರಿ ವಿಜಯಪುರ ಹಚ್ತಾವ್ರಿ ಇವಾಗ ಗಾಯ ಆಗಿದೆ ಗಾಳಿ ತುಂಬ ಆಗಿರೋದ್ರಿಂದ ಇವನ್ ಭಯಲೇ ಹಚ್ಚಿದೆ ಇಲ್ಲ ಹೋಗೇ ಇಲ್ಲ